ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ KPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಫೈನಲ್ ಆಗಿ ನಿಮಗೆ ಪಿ ಯು ಸಿ ಬೋರ್ಡ್ ಕಡೆಯಿಂದ KSAB ಬೋರ್ಡ್ ಕಡೆಯಿಂದ ನಿಮಗೆ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. 2026ರ ಫೈನಲ್ ಎಕ್ಸಾಮ್ಗೆ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರ ಅಧ್ಯಯನ ವಿಷಯದ ಬಿಸ್ನೆಸ್ ಸ್ಟಡಿ ವಿಷಯದ ಬ್ಲೂ ಪ್ರಿಂಟನ್ನು ನೋಡ್ತಾ ಇದ್ದೀವಿ. ಈ ಒಂದು ಬ್ಲೂ ಪ್ರಿಂಟು ವೆರಿ ಇಂಪಾರ್ಟೆಂಟು, ಯಾಕಂದರೆ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ಗೊತ್ತಿದೆ ಅನ್ಕೋತೀನಿ. ಸ್ಟುಡಿಯೋ ಕೊನೆಯವ್ರಿಗೆ ನೋಡಿ ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರೆ ಅಥವಾ ಚಾನಲ್ ನಿಮ್ಕೊಳ್ಳ್ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರತಿ ದೇಶದ ಬ್ಲೂ ಪ್ರಿಂಟ್ ಆಗಿರ್ಬೋದು, ಜೊತೆಗೆ ಬೋರ್ಡರ್ ಬಿಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ ಆಗಿರ್ಬೋದು, ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಪ್ರತಿಯೊಂದು ವಿಡಿಯೋಗಳು ಇದೇ ಒಂದು ಚಾನಲ್ ಆಗ್ತೀವಿ. ಓಕೆ, ಅವೆಲ್ಲ ಬೇಕು ಅಂತಂದರೆ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋ ಮಿಸ್ ಆಗ್ತವೆ, ಆದ್ದರಿಂದ ಇಲ್ಲಿ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಪ್ರಶ್ನೆ ಮಾಡಿ, ವಿಡಿಯೋ ಲೈಕ್ ಬಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ವಿಷಯ ವ್ಯವಹಾರ ಅಧ್ಯಯನ 2025-26 ದ್ವಿತೀಯ PUC ನೀಲನಕ್ಷೆ ಬ್ಲೂ ಪ್ರಿಂಟು. ಮೊದಲಾಗಿ ನಾನು ಕನ್ನಡ ಮೀಡಿಯಂ ಹೇಳ್ತೀನಿ, ನೆಕ್ಸ್ಟು ಇಂಗ್ಲೀಷ್ ಮೀಡಿಯಂ ಹೇಳ್ತೀನಿ. ಓಕೆ, ಮೊದಲು ಕನ್ನಡ ಮೀಡಿಯಂ ನೋಡ್ತಾ ಹೋಗೋಣ, ಆಮೇಲೆ ಕೊನೆಗೆ ಇಂಗ್ಲೀಷ್ ಮೀಡಿಯಂ ಹೇಳ್ತೀನಿ. ಸ್ವಲ್ಪ ವೇಟ್ ಮಾಡಿ, ನೋಡ್ತಾ ಹೋಗೋಣ. ಯೂನಿಟ್ ನಂಬರು, ಆಮೇಲೆ ಯೂನಿಟ್ ನೇಮು, ಟೀಚಿಂಗ್ ಅವರ್ಸು, ಮಾರ್ಕ್ಸು, ಭಾಗ A, ಭಾಗ B, ಭಾಗ C, ಭಾಗ D ಅಂತ ಬರ್ತದೆ. ಮೊದಲಾಗಿ ಕೊನೆ ಯೂನಿಟು ಯಾವುದು? ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ನಿಮಗೆ ಟೋಟಲಾಗಿ ನಿಮಗೆ ಈ ಒಂದು ಚಾಪ್ಟರಿಂದ ಈ ಒಂದು ಯೂನಿಟಿಂದ ನಮಗೆ ಟೋಟಲಾಗಿ 12 ಮಾರ್ಕ್ಸ್ ಕೇಳ್ತಾರೆ, 12 ಮಾರ್ಕ್ಸ್ ಕೇಳ್ತಾರೆ. ಆ 12 ಮಾರ್ಕ್ಸಲ್ಲಿ ನಿಮಗೆ 1 ಅಂಕದ ಪ್ರಶ್ನೆಗಳು 2 ಇರ್ತವೆ, 1 ಅಂಕದ ಪ್ರಶ್ನೆಗಳು 2 ಇರ್ತವೆ. ಆಮೇಲೆ 2 ಅಂಕದ ಪ್ರಶ್ನೆ 1 ಇರ್ತದೆ, ಮತ್ತು 8 ಅಂಕದ ಪ್ರಶ್ನೆ 1 ಇರ್ತದೆ. ನಂತರ ಎರಡನೇ ಪಾಠ, ಎರಡನೇ ಯೂನಿಟು ಯಾವುದು? ನಿರ್ವಹಣೆಯ ತತ್ವಗಳು. ಈ ಯೂನಿಟ್ ಮೇಲೆ ನಿಮಗೆ ಟೋಟಲಾಗಿ 8 ಅಂಕ ಕೇಳ್ತಾರೆ, 8 ಅಂಕ ಕೇಳ್ತಾರೆ. ಅದರಲ್ಲಿ 1 ಅಂಕ ಪ್ರಶ್ನೆ 2 ಇರ್ತವೆ, 2 ಅಂಕದ ಪ್ರಶ್ನೆ 1 ಇರ್ತದೆ, ಆಮೇಲೆ 4 ಅಂಕದ ಪ್ರಶ್ನೆ 1 ಇರ್ತದೆ. ಇಷ್ಟು ಕ್ವಶನ್ ನೋಡಿ. ನಂತರ ವ್ಯವಹಾರ ಪರಿಸರ ಅಧ್ಯಾಯ 3 ವ್ಯವಹಾರ ವ್ಯವಹಾರ ಪರಿಸರ ಮೇಲೆ ನಿಮಗೆ ಟೋಟಲಾಗಿ ನಿಮಗೆ 9 ಅಂಕಗಳಿಗೆ ಕ್ವಶನ್ ಕೇಳ್ತಾರೆ, 9 ಅಂಕಗಳಿಗೆ ಕ್ವಶನ್ ಕೇಳ್ತಾರೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ, ಆಮೇಲೆ 4 ಅಂಕದ 1 ಪ್ರಶ್ನೆ ಇರ್ತದೆ. 2 ಕ್ವಶನ್ ಇರ್ತವೆ, 4 ಅಂಕದ ಪ್ರಶ್ನೆ 2 ಇರ್ತವೆ. ಓಕೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಎಷ್ಟು 4 ಪ್ರಶ್ನೆ 2 ಇರ್ತವಲ್ಲ, USUK ಅಧ್ಯಾಯ 4 USUK. ಇದರ ಮೇಲೆ ನಿಮಗೆ ಟೋಟಲಾಗಿ 8 ಮಾರ್ಕ್ಸ್ ಕೇಳ್ತಾರೆ. ಆ 8 ಮಾರ್ಕ್ಸಲ್ಲಿ ನಿಮಗೆ 1 ಮಾರ್ಕ್ಸು 2 ಇರ್ತವೆ, 2 ಮಾರ್ಕ್ಸು 1 ಇರ್ತದೆ, ಆಮೇಲೆ 4 ಮಾರ್ಕ್ಸು 1 ಕೇಳ್ತಾರೆ. ಓಕೆ, ನೆಕ್ಸ್ಟು ಸಂಘಟಿಸುವಿಕೆ ಅಧ್ಯಾಯ 5 ಸಂಘಟಿಸುವಿಕೆ. ನಿಮಗೆ ಟೋಟಲ್ ನಿಮಗೆ 12 ಮಾರ್ಕ್ಸ್ ಕೇಳ್ತಾರೆ. ಆ 12 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 2 ಇರ್ತವೆ, ಆಮೇಲೆ 2 ಅಂಕ ಪ್ರಶ್ನೆ 1 ಇರ್ತದೆ, ನಂತರ 8 ಅಂಕದ ಪ್ರಶ್ನೆ 1 ಇರ್ತದೆ. ಸೊ ಇದೇ ಫೈನಲ್ಲು ನೋಡ್ಕೊಳ್ಳಿ. ನೆಕ್ಸ್ಟು ಯಾವುದು? ಸಿಬ್ಬಂದಿ ನಿರ್ವಹಣೆ ಮೇಲೆ ಟೋಟಲಾಗಿ 16 ಮಾರ್ಕ್ಸ್ ಕೇಳ್ತಾರೆ, ಟೋಟಲಾಗಿ 16 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅದರಲ್ಲಿ 1 ಅಂಕ ಪ್ರಶ್ನೆ 2 ಇರ್ತವೆ, 2 ಅಂಕದ ಪ್ರಶ್ನೆ 1 ಇರ್ತದೆ, ಆಮೇಲೆ 4 ಅಂಕದ ಪ್ರಶ್ನೆ 1 ಇರ್ತದೆ, 8 ಅಂಕದ ಪ್ರಶ್ನೆ 1 ಇರ್ತದೆ. ಟೋಟಲಾಗಿ 16 ಮಾರ್ಕ್ಸು. ನೆಕ್ಸ್ಟು ನಿರ್ದೇಶಿಸುವಿಕೆ ಮೇಲೆ ನಿಮಗೆ ಟೋಟಲಾಗಿ 12 ಮಾರ್ಕ್ಸ್ ಕೇಳ್ತಾರೆ. 12 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 2 ಇರ್ತವೆ. 1 ಅಂಕ ಅಂದ್ರೇನು? ಅದು ಮಲ್ಟಿಪಲ್ ಆಗಿರ್ಬೋದು, ಫಿಲ್ ಇನ್ ಬ್ಲಾಂಕ್ಸು, ಮ್ಯಾಥ್ಸ್ ಫಾಲೋಯಿಂಗು ಎಲ್ಲ ಕೂಡ ಬರ್ತವೆ. ಓಕೆ, ನಿರ್ದೇಶಿಸುವಿಕೆ ಮೇಲೆ ನಿಮಗೆ ಟೋಟಲಾಗಿ 12 ಮಾರ್ಕ್ಸ್ ಕೇಳ್ತಾರೆ. 1 ಅಂಕ ಪ್ರಶ್ನೆ 2, ಆಮೇಲೆ 2 ಅಂಕ ಪ್ರಶ್ನೆ 1, ಆಮೇಲೆ 8 ಅಂಕ ಪ್ರಶ್ನೆ 1 ಇರ್ತದೆ. ನಂತರ ನಿಯಂತ್ರಿಸುವಿಕೆ ಮೇಲೆ ನಿಮಗೆ ಟೋಟಲಾಗಿ 7 ಮಾರ್ಕ್ಸ್ ಕೇಳ್ತಾರೆ. ಆ 7 ಮಾರ್ಕ್ಸಲ್ಲಿ ನಿಮಗೆ 1 ಅಂಕ ಪ್ರಶ್ನೆ 1, 2 ಅಂಕ ಪ್ರಶ್ನೆ 1, ಆಮೇಲೆ 4 ಅಂಕದ ಪ್ರಶ್ನೆ 1, ಇಷ್ಟು ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಹಣಕಾಸಿನ ನಿರ್ವಹಣೆ ಟೋಟಲಾಗಿ 8 ಮಾರ್ಕ್ಸ್ ಕೇಳ್ತಾರೆ. ಆ 8 ಮಾರ್ಕ್ಸಲ್ಲಿ 1 ಅಂಕ ಪ್ರಶ್ನೆ 2 ಇರ್ತವೆ, 2 ಅಂಕದ ಪ್ರಶ್ನೆ 1 ಇರ್ತದೆ, ಆಮೇಲೆ 4 ಅಂಕದ ಪ್ರಶ್ನೆ 1 ಇರ್ತದೆ. ನಂತರ ಮಾರಾಟ ಪ್ರಕ್ರಿಯೆ ಮೇಲೆ ನಿಮಗೆ ಟೋಟಲಾಗಿ 21 ಮಾರ್ಕ್ಸ್ ಕೇಳ್ತಾರೆ. ನೋಡಿ, ವೇರಿ ಇಂಪಾರ್ಟೆಂಟು, 21 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ 1 ಮಾರ್ಕ್ ಕ್ವಶನ್ಸು 3 ಕೇಳ್ತಾರೆ, 2 ಮಾರ್ಕ್ಸು 1 ಇರ್ತದೆ, ಆಮೇಲೆ 4 ಮಾರ್ಕ್ಸು 2 ಇರ್ತವೆ, 8 ಮಾರ್ಕ್ಸು 1 ಇರ್ತದೆ. ಇನ್ನು ಗ್ರಾಹಕರ ರಕ್ಷಣೆ ಮೇಲೆ ಟೋಟಲಾಗಿ 7 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಅದರಲ್ಲಿ 1 ಮಾರ್ಕ್ಸು 1 ಇರ್ತದೆ. ನೆಕ್ಸ್ಟು 2 ಅಂಕ ಪ್ರಶ್ನೆ 1, 4 ಅಂಕ ಪ್ರಶ್ನೆ 1 ನೋಡ್ಕೊಳ್ಳಿ. ಟೋಟಲ್ ನಿಮಗೆ ಎಷ್ಟು ಕ್ವಶನ್ ಕೇಳ್ತಾರೆ? ನಂಬರ್ ಆಫ್ ಕ್ವಶನ್ಸು 120 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ, 120 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ. ಆ 120 ನೀವು 80 ಮಾರ್ಕ್ಸನ್ನು ಬರಬೇಕು. ಇನ್ನು ಉಳಿದೆಲ್ಲೋ ಚಾಯ್ಸು. ಓಕೆ, ಇನ್ನು 40 ಮಾರ್ಕ್ಸ್ ನಿಮಗೆ ಚಾಯ್ಸ್ ಇರ್ತವೆ. ನೋಡೋಣ ಮುಂದೆ ಕ್ವಶನ್ ಪೇಪರ್ ಬಿಡ್ತಾರಲ್ಲ, ಅಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಏನು ಅಂತ. ಸೊ ಜಸ್ಟ್ ಪ್ಯಾಟರ್ನ್ ನೋಡ್ಕೊಳ್ಳಿ. ನಾನು ಕ್ವಶನ್ ಪೇಪರ್ ಹಾಕ್ತೀನಿ, ಮಾಡಲ್ ಕ್ವಶನ್ ಪೇಪರು, ಅವಾಗ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಪ್ಯಾಟರ್ನು ಏನು ಅಂತ. ಸ್ವಲ್ಪ ವೇಟ್ ಮಾಡಿ. ಸೊ ಓಕೆ, ಸೊ ಇನ್ನು ಇಂಗ್ಲೀಷ್ ಮೀಡಿಯಂ ನೋಡೋಣ. ತುಂಬ ಜನ ಕೇಳ್ತೀರಾ ಕನ್ನಡ ಮೀಡಿಯಂ ಅಷ್ಟೇ ಅಂತ. ಸೊ ಇಲ್ಲಿ ನೋಡಿ, ಕಂಪ್ಲೀಟಾಗಿ ಇಂಗ್ಲೀಷ್ ಮೀಡಿಯಂ ಇದೆ. ಸೊ ಯೂನಿಟ್ 1, ಯೂನಿಟ್ 11 ಕ್ವಶನು. ಓಕೆ, ಯೂನಿಟ್ 11 ಕೂಡ ಇರ್ತವೆ ನಮಗೆ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಥವಾ ನಿಮಗೆ ಸ್ಕ್ರೀನ್ಶಾಟ್ ಬೇಕು ಅನ್ಕೋತೀರಾ, ಕನ್ನಡ ಮೀಡಿಯಂ ತೊಗೊಳ್ಳಿ ಸ್ಕ್ರೀನ್ಶಾಟ್ನ. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮತ್ತು ಇಂಗ್ಲೀಷ್ ಮೀಡಿಯಂ ಬೇಕನ್ನೋರು ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೋಬೋದು, ಅಥವಾ ನಿಮಗೆ ಬರೆದಿಟ್ಕೊಳ್ಳಿ, ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ನಿಮ್ಮ ಅನಾಲಿಸಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಇಷ್ಟು ಒಂದು ಪ್ಯಾಟರ್ನು.
ಆಯಿತಾ. ಸೊ ಈಗ ಅಲ್ಲಿ ಅಕೌಂಟೆನ್ಸಿ ಹಾಕಿರ್ತೀನಿ ಜೊತೆಗೆ ಎಲ್ಲ ವಿಷಯಗಳು ಹಾಕಿರ್ತೀನಿ. ಸೊ ಅವೆಲ್ಲ ಇನ್ನೂ ಯಾರು ನೋಡಿಲ್ಲ ತಪ್ಪು ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯಗಳು ಬೇಕು ಕಮೆಂಟ್ ಮಾಡಿ, ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ, ಮತ್ತು ನಿಮ್ಮ ಡೌಟ್ಗಳನ್ನ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.